ಫ್ರೀಸರಲ್ಲಿ ಎಷ್ಟೊಂದು ಐಸ್ ಕಟ್ಕೊಂಡ್ಬಿಟ್ರೆ ಕೆಳಗಡೆ ಕೂಲಿಂಗ್ ಎಲ್ಲಿ ಪಾಸ್ ಆಗುತ್ತೆ ಹೇಳಿ. ಸೊ ಇವತ್ತು ಫಸ್ಟ್ ಹೋಗಿ ಚೆಕ್ ಮಾಡಿದ್ದೆ ಈ ಒಂದು ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಿಷಿನು. ಅಣ್ಣ ಆನೇ ಆಗ್ತಾ ಇಲ್ಲ, ಏನು ಮಾಡಿದ್ರು ಆನೇ ಆಗ್ತಾ ಇಲ್ಲ, ವರ್ಕ್ ವಾಶು ಆಗ್ತಾ ಇಲ್ಲ, ಸ್ಪಿನ್ನು ಆಗ್ತಾ ಇಲ್ಲ ಅಂದರು. ಬಟ್ ನಾವು ಹೋಗಿ ಆನ್ ಮಾಡಿದ ತಕ್ಷಣ ಆನ್ ಆಯ್ತು ಮಿಷಿನ್ನು. ಪ್ರಾಬ್ಲಮ್ ಏನಾಗಿತ್ತು ಅಂದರೆ ಇವರು ಯೂಸ್ ಮಾಡ್ತಾ ಇದ್ದಾರಲ್ಲ ಬಸ್ಲಮನಲ್ಲಿ, ಆ ಪ್ಲಗ್ ಒಂದು ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಬೇರೆ ಪ್ಲಗ್ಗಿಗೆ ಹಾಕಿ ಆನ್ ಮಾಡಿದಾಗ ತುಂಬ ಸಖತ್ತಾಗಿ ವರ್ಕ್ ಆಯಿತು. ಸೊ ನೀವು 1-2 ಸಲ ಚೆಕ್ ಮಾಡಿಕೊಂಡು ಆಮೇಲೆ ಫೋನ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಬರೋದು ಈ ಒಂದು ಫ್ರಿಜ್ನ ಚೆಕ್ ಮಾಡೋಕ್ಕೆ. ಫ್ರೀಸರ್ ಒಂದು ಚೂರು ಫ್ರೀಸ್ ಆಗ್ತಿದೆ ಅಷ್ಟೇ, ಕೆಳಗಡೆ ರೆಫ್ರಿಜರೇಟರು ಏನು ವರ್ಕ್ ಆಗ್ತಾ ಇಲ್ಲ ಅಂದರು. ನೋಡಿ ಇಲ್ಲಿ ಇಷ್ಟೊಂದು ಐಸ್ ಕಟ್ಕೊಂಡ್ರೆ ಎಲ್ಲಿ ವರ್ಕ್ ಆಗುತ್ತೆ ಹೇಳಿ. ಅಷ್ಟು ಫ್ರೀಸ್ ಆದಾಗ ಫ್ಯಾನು ಸಹ ವರ್ಕ್ ಆಗಲ್ಲ, ಅದಕ್ಕೋಸ್ಕರ ಕೂಲಿಂಗ್ ಸ್ವಲ್ಪನೂ ಬರಲ್ಲ, ಸುಮ್ಮನೆ ಲೈಟಾಗಿ ಏನೋ ತಣ್ಣಗೆ ಕಾಣುತ್ತೆ, ಕೆಳಗಡೆ ಪೋರ್ಷನ್ ಕಳ್ಸೋಕ್ಕೆ ಜಾಗನೇ ಇರಲ್ಲ. ಸೊ ಇದನ್ನೆಲ್ಲ ನೀಟಾಗಿ ತೆಗಿಬೇಕು, ಜೋರು ಮಾಡೋಂಗೂ ಇಲ್ಲ, ಯಾಕಂದರೆ ಪ್ಲಾಸ್ಟಿಕ್ ಫೈಬರ್ ಐಟಮ್ಸೇ ಇರೋದು ಅದರಲ್ಲಿ ಆಲ್ಮೋಸ್ಟ್ ಎಲ್ಲ ಬರೋದು. ಅದನ್ನೆಲ್ಲ ನೋಡಿ ಇಲ್ಲಿ ಎಷ್ಟೊಂದು ಇತ್ತು ಅಂದರೆ ಫುಲ್ಲು ಸೇರ್ಕೊಂಡ್ಬಿಟ್ಟಿತ್ತು ಐಸೆಲ್ಲ. ನೀಟಾಗಿ 1-2 ಗಂಟೆ ಅದನ್ನೇ ಕೆಲಸ ಮಾಡಿ ತೆಗೆದುಬಿಟ್ಟು, ಸೊ ಇದನ್ನು ಸಹ ಏನು ಸ್ಪೇರ್ ಹೋಗುತ್ತೆ ಎಲ್ಲ ಹಾಕಿ ನೀಟಾಗಿ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಿಬಿಟ್ಟು ಅಲ್ಲಿಂದ ನೆಕ್ಸ್ಟ್ ಹೊರಡದೆ ಇನ್ನೊಂದು ಸೆಮಿ ಆಟೋಮೆಟಿಕ್ ಚೆಕ್ ಮಾಡೋಕ್ಕೆ. ಇದು ಅಷ್ಟೇ ಆನ್ ಏನೋ ಆಗ್ತಾ ಇದೆ, ನೀರು ಸರಿಯಾಗಿ ಹೋಗ್ತಾ ಇಲ್ಲ ಅಂದರು. ಚೆಕ್ ಮಾಡಿ ನೋಡಿದಾಗ ಈ ವೀಲಲ್ಲಿ ನೋಡ್ಬೋದು ಫುಲ್ಲು ಕಸ ಸೇರ್ಕೊಂಡ್ಬಿಟ್ಟಿತ್ತು. ದೆನ್ ಎಲ್ಲ ನೀಟಾಗಿ ವಾಶ್ ಮಾಡಿ ಆಮೇಲೆ ಆನ್ ಮಾಡಿ ನೋಡಿದಾಗ ಮಿಷಿನ್ ಸಖತ್ತಾಗಿ ವರ್ಕ್ ಆಯಿತು. ಆಮೇಲೆ ನೀರು ಸಹ ತುಂಬ ಚೆನ್ನಾಗಿ ಹೋಯಿತು. ಸೊ ನಿಮ್ಮ ಮನೇಲೂ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಏನಾದ್ರು ಸರ್ವಿಸಸ್ ಇದ್ದರೆ ಜಾವಗಲ್ ಅರಸಿಕೆರೆ ಬಾಣಾವರ ಸಕ್ಕರೆಪಟ್ಟಣ ಸುತ್ತಮುತ್ತ ಎಲ್ಲೇ ಇದ್ದರು ಸ್ಕ್ರೀನಲ್ಲಿ ಕಾಣ್ತಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು. ನೆನ್ನೆ ಈ ಥರ ಇದ್ದಿದ್ದು ವಾಷಿಂಗ್ ಮಿಷಿನ್ ಡ್ರಮ್ನ ನೋಡ್ಬೋದು ನೀವು ಇವತ್ತು ಯಾವ ಥರ ಹೊಳಪಿಸಿದೀವಿ ಅಂತ. ಹೇಗೆ ಅಂತ ಹೇಳ್ತೀನಿ ವಿಡಿಯೋ ನೋಡಿ. ಸೊ ನಮ್ಮ ದಿನ ಶುರುವಾಗದೆ ಅಂಗಡಿ ಓಪನ್ ಮಾಡೋದ್ರಿಂದ. ಯಾಕಂದರೆ ನೆನ್ನೆ ಒಂದು ಡ್ರಮ್ ತೊಗೊಂಬಂದು ತೋರಿಸಿದ್ನಲ್ಲ ವಿಡಿಯೋದಲ್ಲಿ, ಅದನ್ನೆಲ್ಲ ವಾಷಿಂಗ್ ಮಾಡ್ಕೋಬೇಕಿತ್ತು. ಎಲ್ಲ ನೀಟಾಗಿ ವಾಷಿಂಗ್ ಮಾಡಿಕೊಂಡು ಸ್ಪೇರ್ಸ್ ಎಲ್ಲ ಅರೇಂಜ್ ಆಗಿತ್ತು, ಸ್ಪೇರ್ಸ್ನೆಲ್ಲ ಇಲ್ಲೇ ಫಿಟ್ಟಿಂಗ್ ಮಾಡಿಕೊಂಡು ನೋಡ್ಬೋದು ನೀವು ಪಳ 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 ಅಂತ ಹೊಳಿತಾ ಇತ್ತು ಡ್ರಮ್ಮು. ದೆನ್ ಸೀದಾ ಹೋಗಿದ್ದೆ ಕಸ್ಟಮರ್ ಮನೆಗೆ ಡ್ರಮ್ ಫಿಕ್ಸ್ ಮಾಡೋಕ್ಕೆ. ದೆನ್ ಇದು ಔಟರ್ ಡ್ರಮ್ ಎಲ್ಲ ತೊಳ್ಕೊಬೇಕಿತ್ತು. ಸೊ ಅಲ್ಲೇ ನೀಟಾಗೆಲ್ಲ ವಾಷಿಂಗ್ ಮಾಡಿಬಿಟ್ಟು ನೋಡ್ಬೋದು ನೀವೇ, ಇದು ಸಹ ತುಂಬ ಚೆನ್ನಾಗಿ ವಾಶ್ ಆಯಿತು. ದೆನ್ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ನಾವು ವಾಷಿಂಗ್ ಮಿಷಿನ್ನ ರೀಫಿಟ್ಟಿಂಗ್ ಮಾಡೋ ಕೆಲಸನ. ರೀಫಿಟ್ಟಿಂಗ್ ಎಲ್ಲ ನೀಟಾಗೆಲ್ಲ ಮಾಡಿಕೊಂಡು ಆದಮೇಲೆ ನೋಡ್ಬೋದು ನೀವೇ ಡ್ರೈಗೆ ಹಾಕಿದ್ವಿ, ಸ್ಪಿನ್ ಎಲ್ಲ ತುಂಬ ಸ್ಮೂತಾಗಿ ವರ್ಕ್ ಆಯಿತು. ದೆನ್ ಅದಾದಮೇಲೆ ವಾಷಿಂಗು ಸಹ ಒಂದು ಸೈಕಲ್ ಚೆಕ್ ಮಾಡಿ ಎಲ್ಲ ಸಖತ್ತಾಗಿ ವರ್ಕ್ ಆಯ್ತು. ಇದನ್ನು ಮುಗಿಸ್ಕೊಂಡು ಸೀದಾ ಬಂದಿದ್ದೆ ಈ ಒಂದು ಟಾಪ್ ಲೋಡ್ ವಾಷಿಂಗ್ ಮಿಷಿನಿಗೆ. ಪ್ರಾಬ್ಲಮ್ ನೀವೇ ನೋಡ್ತಾ ಇದ್ರಲ್ಲ, ಇದೇ ಪ್ರಾಬ್ಲಮ್. ಆನ್ ಮಾಡಿದ ತಕ್ಷಣ ಈ ಥರ ಎರರ್ ಬರ್ತಾ ಇತ್ತು. ಏನಾಗಿದೆ ಅಂತ ಜಸ್ಟ್ ಓಪನ್ ಮಾಡಿ ನೋಡಿದ್ರೆ ಬೋರ್ಡ್ ಹತ್ರ ಇದು ವೈರಿಂಗ್ ಕಟ್ ಮಾಡಿಬಿಟ್ಟಿತ್ತು ಇಲಿಗಳು. ನೀವೇ ನೋಡ್ಬೋದು 4-5 ವೈರು ಕಟ್ ಮಾಡಿತ್ತು. ನೀಟಾಗಿ ಟೇಪಿಂಗ್ ಎಲ್ಲ ಮಾಡಾದ್ಮೇಲೆ ವಾಷಿಂಗ್ ಮಿಷಿನ್ ಆನ್ ಮಾಡಿದಾಗ ನೀವೇ ನೋಡ್ಬೋದು ಇದನ್ನು ಸಹ ಸಖತ್ತಾಗಿ ವರ್ಕ್ ಆಯಿತು. ದೆನ್ ಅದನ್ನೆಲ್ಲ ಮುಗಿಸ್ಕೊಂಡು ಸೀದಾ ಬಂದಿದ್ದೆ ಬಸ್ ಸ್ಟ್ಯಾಂಡಿಗೆ. ಬಸ್ ಸ್ಟ್ಯಾಂಡ್ ಬರೋಕ್ಕೆ ಕಾರಣನೇ ಈ ಪಾರ್ಸಲ್ ಬರೋದಿತ್ತು. ಪಾರ್ಸಲ್ನೆಲ್ಲ ರಿಸೀವ್ ಮಾಡಿಕೊಂಡು ಹೋಗಿದ್ದೆ ಈ ಒಂದು ಐಸ್ ಕ್ರೀಮ್ ಫ್ರಿಜ್ನ ರಿಪೇರಿ ಮಾಡೋಕ್ಕೆ. ನೆನೆ ನೋಡ್ಕೊಂಡು ಬಂದಿದ್ವಿ ಫ್ರಿಜ್ ಇದು, ಇದರಲ್ಲಿ ಮೋಟ್ರ್ ಹೋಗಿಬಿಟ್ಟಿತ್ತು. ಅದೇ ಮೋಟ್ರ್ ಬಂದಿದ್ದು ಪಾರ್ಸಲ್ ಇವತ್ತು. ಮೋಟರ್ನೆಲ್ಲ ನೀಟಾಗಿ ಫಿಕ್ಸ್ ಮಾಡಿಬಿಟ್ಟು, ಜಸ್ಟ್ ಮೋಟ್ರ್ ಫಿಕ್ಸ್ ಮಾಡಿದ್ರೆ ಆಗಲ್ಲ, ಅದಕ್ಕೆ ಗ್ಯಾಸ್ ರಿಫಿಲ್ಲಿಂಗ್ ಎಲ್ಲ ಮಾಡಬೇಕಾಗುತ್ತೆ. ಇದೇ ಆ ಮೋಟರು ನೋಡ್ಬೋದು. ಗ್ಯಾಸ್ ರಿಫಿಲ್ಲಿಂಗ್ ಎಲ್ಲ ಮಾಡಿ ಈ ಕೆಲಸನ ಮುಗಿಸ್ಕೊಂಡು ನಮ್ಮ ವೀಡಿಯೋನ ಇಲ್ಲಿಗೆ ಕೊನೆ ಮಾಡ್ತಾ, ಸಕ್ಕರೆಪಟ್ಟಣ ಬಾಣಾವರ ಅರಸೀಕೆರೆ ಜಾವಗಲ್ ಸುತ್ತಮುತ್ತ ಎಲ್ಲೇ ಸರ್ವಿಸಸ್ ಇದ್ರು, ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಏನೇ ಸರ್ವಿಸ್ ಇದ್ರು ಸ್ಕ್ರೀನಲ್ಲಿ ಕಾಣ್ತಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು. ನೆನ್ನೆ ಈ ಥರ ಇದ್ದಿದ್ದು ವಾಷಿಂಗ್ ಮಿಷಿನ್ ಡ್ರಮ್ನ ನೋಡ್ಬೋದು ನೀವು ಇವತ್ತು